ಜಗತ್ತಿನೆಲ್ಲೆಡೆ ಹಬ್ಬುತ್ತಿರುವ ಆಪರೇಷನ್ ಸಿಂಧೂರ್ ಯಶೋಗಾಥೆ. ಜಪಾನ್ನಲ್ಲಿ ಬಯಲಾಯಿತು ಪಾಕ್ ನಿಜ ಬಣ್ಣ. ಭಯೋತ್ಪಾದನೆ ಹುಚ್ಚುನಾಯಿಯಾದ್ರೆ ಪಾಕ್ ಅದರ ನೀಚ ನಿರೂಪಕ. ಉಗ್ರ ಪೋಷಕ ರಾಷ್ಟ್ರದ ವಿರುದ್ಧ ಘರ್ಜಿಸಿದ ಟಿಎಂಸಿ ಸಂಸದ. ಜಾಗತಿಕ ಮಟ್ಟದಲ್ಲಿ ಭಾರತ ಕೊಂಡೊಯ್ದ ವಿಚಾರಗಳೇನು? ಭಯೋತ್ಪಾದನೆಯ ವಿರುದ್ಧ ಭಾರತ ನಡೆಸುತ್ತಿರುವ ದಿಟ್ಟ ಹೋರಾಟ ಹಾಗೂ ಪಾಕಿಸ್ತಾನದ ಕೊಳಕು ಉಗ್ರವಾದವನ್ನ ಇಡೀ ವಿಶ್ವಕ್ಕೆ ಪರಿಚಯಿಸಬೇಕು. ಅಲ್ಲದೆ ಭಯೋತ್ಪಾದಕರನ್ನ ಸಾಕುತ್ತಿರುವ ಪಾಕ್ ನಿಜ ಬಣ್ಣವನ್ನ ಜಾಗತಿಕ ಮಟ್ಟದಲ್ಲಿ ಬಯಲು ಮಾಡುವ ನಿಟ್ಟಿನಲ್ಲಿ ಭಾರತದ ಸಂಸದರ ನಿಯೋಗವು ಹಲವು ವಿದೇಶಗಳಿಗೆ ಪ್ರವಾಸಕ್ಕೆ ತೆರಳಿದೆ. ಅದರಲ್ಲಿ ಜೆಡಿಯು ಸಂಸದ ಸಂಜಯ್ ಝಾ ನೇತೃತ್ವದ ನಿಯೋಗದ ಜಪಾನ್ ತಲುಪಿದ್ದು ಭಾರತದ ಗಟ್ಟಿಯಾದ ನಿಲುವನ್ನ ಪ್ರಸ್ತುತಪಡಿಸಿದೆ. ಭಯೋತ್ಪಾದನೆ ಹುಚ್ಚುನಾಯಿ, ಪಾಕಿಸ್ತಾನ ಅದರ ನೀಚ ನಿರೂಪಕ. ಜಪಾನ್ನಲ್ಲಿ ಜಾಗತಿಕ ಸಮುದಾಯದ ನಾಯಕರನ್ನ ಭೇಟಿಯಾದ ನಿಯೋಗವು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಬಗ್ಗೆ ಮನವರಿಕೆ ಮಾಡಿಕೊಟ್ಟಿದೆ. ಬಳಿಕ ಟೋಕಿಯೋದಲ್ಲಿ ಮಾತನಾಡಿದ ಸಂಸದ ಬ್ಯಾನರ್ಜಿ, ಭಯೋತ್ಪಾದನೆ ಹುಚ್ಚುನಾಯಿಯಾಗಿದ್ದರೆ ಪಾಕಿಸ್ತಾನ ಅದರ ನೀಚ ನಿರೂಪಕವಾಗಿದೆ ಎಂದು ಲೇವಡಿ ಮಾಡಿದ್ದಾರೆ. ಇನ್ನು ಈ ಜಗತ್ತು ಇಂತಹದ್ದನ್ನೆಲ್ಲ ಎದುರಿಸಲು ಒಂದಾಗಬೇಕು. ಈ ನಿಟ್ಟಿನಲ್ಲಿ ಭಾರತ ತನ್ನದೇ ಆದ ರೀತಿಯಲ್ಲಿ ಹೋರಾಟ ನಡೆಸುತ್ತಿದೆ. ಸತ್ಯವನ್ನ ತಿಳಿಸಲು ನಾವು ಇಲ್ಲಿಗೆ ಬಂದಿದ್ದೇವೆ. ಭಾರತ ಎಂದಿಗೂ ತಲೆಬಾಗುವುದಿಲ್ಲ ಎಂದು ಪ್ರತಿಪಾದಿಸಿದ್ದಾರೆ. ನಾವು ಯಾವುದೇ ಹೆದರಿಕೆಗಳಿಗೆ, ಭಯಕ್ಕೆ ಮಣಿಯುವುದಿಲ್ಲ. ಪಾಕಿಸ್ತಾನಕ್ಕೆ, ಅದರಲ್ಲೂ ಭಯೋತ್ಪಾದಕರಿಗೆ ಅರ್ಥವಾಗುವ ಭಾಷೆಯಲ್ಲಿ ಪ್ರತ್ಯುತ್ತರ ನೀಡಲು ನಾವು ಕಲಿತಿದ್ದೇವೆ. ಭಾರತವು ಜವಾಬ್ದಾರಿಯುತವಾಗಿರುವುದನ್ನು ನಾವು ಖಚಿತಪಡಿಸಿಕೊಳ್ಳುತ್ತೇವೆ. ನಮ್ಮ ಎಲ್ಲಾ ಪ್ರತಿಕ್ರಿಯೆಗಳು ಮತ್ತು ಕ್ರಮಗಳು ನಿಖರತೆಯಿಂದ ಕೂಡಿದ್ದು ಯಾವುದೇ ನಾಗರಿಕರಿಗೆ ಹಾನಿಯಾಗದಂತೆ ಇದ್ದವು ಎಂದು ಅವರು ಹೇಳಿದ್ದಾರೆ. ಭಾರತ ಪಾಕ್ಗೆ ತಕ್ಕ ಉತ್ತರ ನೀಡಿದೆ. 26 ಜೀವಗಳನ್ನ ಬಲಿ ಪಡೆದ ಪಹಲ್ಗಾಮ್ ದಾಳಿಯ ನಂತರ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಉದ್ವಿಗ್ನತೆ ಹೆಚ್ಚಾಯಿತು. ಮೇ 7ರ ಮುಂಜಾನೆ ಪಾಕಿಸ್ತಾನ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿನ ಭಯೋತ್ಪಾದಕ ಅಡಗುತಾಣಗಳ ಮೇಲೆ ಭಾರತ ನಿಖರವಾದ ದಾಳಿಗಳನ್ನು ನಡೆಸಿತು. ಅದರ ನಂತರ ಪಾಕಿಸ್ತಾನವು ಮೇ 8, 9 ಮತ್ತು 10ರಂದು ಭಾರತೀಯ ಸೇನಾ ನೆಲೆಗಳ ಮೇಲೆ ದಾಳಿ ಮಾಡಲು ಪ್ರಯತ್ನಿಸಿತು. ಆದರೆ ಅವುಗಳು ವಿಫಲವಾದವು. ಪಾಕಿಸ್ತಾನದ ದಾಳಿಗಳಿಗೆ ಭಾರತವು ತಕ್ಕ ಉತ್ತರ ನೀಡಿದೆ ಎಂದು ಅವರು ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಕುರಿತು ವಿವರಿಸುವ ಮೂಲಕ ಜಾಗತಿಕವಾಗಿ ಪಾಕ್ನ ಬಂಡವಾಳವನ್ನ ಬಯಲಿಗೆಳೆದಿದ್ದಾರೆ. ಅಲ್ಲದೆ ಮೇ 10ರಂದು ಎರಡೂ ಕಡೆಯ ಮಿಲಿಟರಿ ಕಾರ್ಯಾಚರಣೆಗಳ ಮಹಾನಿರ್ದೇಶಕರ ನಡುವಿನ ಮಾತುಕತೆಯ ನಂತರ ಮಿಲಿಟರಿ ದಾಳಿಯನ್ನು ನಿಲ್ಲಿಸುವುದರ ಭಾಗವಾಗಿ ಸಂಘರ್ಷಕ್ಕೆ ವಿರಾಮ ನೀಡಲಾಗಿದೆ. ಪಹಲ್ಗಾಮ್ ದಾಳಿಯ ಹಿಂದೆ ಇರುವ ದಿ ರೆಸಿಸ್ಟೆಂಟ್ ಫ್ರಂಟ್ TRF ಲಷ್ಕರ್ ಎ ತೊಯ್ಬಾದ ಪ್ರಾತಿನಿಧಿಕ ಸಂಘಟನೆಯಾಗಿದ್ದು ಇದನ್ನು ವಿಶ್ವಸಂಸ್ಥೆಯು ಭಯೋತ್ಪಾದಕ ಗುಂಪು ಅಂತ ಗುರುತಿಸಿದೆ ಎಂದು ಬ್ಯಾನರ್ಜಿ ಗಮನ ಸೆಳೆದಿದ್ದಾರೆ. ವಲಸಿಗರು ಭಾರತೀಯರು ನಮ್ಮ ಸಂದೇಶದ ಪ್ರತಿಪಾದಕರು. ಇನ್ನು ಲಷ್ಕರ್ ಸಂಘಟನೆಯನ್ನ ಪಟ್ಟಿಯಿಂದ ಹೊರಗಿಡಲು ಪಾಕಿಸ್ತಾನ ಹೇಗೆ ಆತುರದಿಂದ ಪ್ರಯತ್ನಿಸಿತು ಎಂಬುದು ನಮಗೆಲ್ಲರಿಗೂ ತಿಳಿದಿದೆ. ಇದಲ್ಲದೆ ವಾಯುದಾಳಿಯ ನಂತರ ಹತ್ಯೆಯಾದ ಭಯೋತ್ಪಾದಕರ ಅಂತ್ಯಕ್ರಿಯೆಯಲ್ಲಿ ಪಾಕಿಸ್ತಾನದ ಹಿರಿಯ ಸೇನಾ ಅಧಿಕಾರಿಗಳು ಭಾಗವಹಿಸುತ್ತಿರುವ ಫೋಟೋಗಳನ್ನ ಇಡೀ ಜಗತ್ತೇ ನೋಡಿದೆ ಎಂದು ಪಾಕ್ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಜಪಾನ್ನಲ್ಲಿನ ವಲಸಿಗ ಭಾರತೀಯರು ತಮ್ಮ ದೇಶದ ಬಹುದೊಡ್ಡ ಆಸ್ತಿ. ನೀವು ಭಾರತದಲ್ಲಿರದಿದ್ದರೂ ಕೂಡ ಅದರಂತೆಯೇ ಬದುಕುತ್ತಿದ್ದೀರಿ. ನೀವು ಭಾರತವನ್ನೇ ಉಸಿರಾಡುತ್ತಿದ್ದೀರಿ. ನೀವು ದೇಶದ ಅಗ್ರಗಣ್ಯ ಉತ್ತಮ ಬೋಧಕರಾಗಬೇಕೆಂದು ನಾನು ಬಯಸುತ್ತೇನೆ. ಭಯೋತ್ಪಾದನೆಯ ವಿರುದ್ಧದ ಜಾಗತಿಕ ಹೋರಾಟದಲ್ಲಿ ಭಾರತದ ಸಂದೇಶದ ಪ್ರತಿಪಾದಕರು ನೀವು ಎಂದು ಅಭಿಷೇಕ್ ಬ್ಯಾನರ್ಜಿ ಭಾರತೀಯ ವಲಸಿಗರನ್ನ ಶ್ಲಾಘಿಸಿದ್ದಾರೆ. ಇನ್ನು ಭಾರತವು 33 ಜಾಗತಿಕ ದೇಶಗಳಿಗೆ ಭೇಟಿ ನೀಡುವ ಕಾರ್ಯವನ್ನು ವಹಿಸಿರುವ 7 ಸರ್ವಪಕ್ಷ ನಿಯೋಗಗಳಲ್ಲಿ ಈ ತಂಡವು ಒಂದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.